ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಾಮಾಜಿಕ ಪಿಡುಗುಗಳು, ವರದಕ್ಷಿಣೆ ಮತ್ತು ಅದರ ನಿವಾರಣೆ. ವರದಕ್ಷಿಣೆ ಮತ್ತು ಅದರ ನಿವಾರಣೆ. ಪ್ರಸ್ತಾವನೆ: ತಲೆತಲಾಂತರದಿಂದ ಸಮಾಜಕ್ಕೆ ಅಂಟಿಕೊಂಡು ಬಂದ ಸಾಮಾಜಿಕ ಪಿಡುಗುಗಳಿವೆ. ವರದಕ್ಷಿಣೆ, ಸತಿ ಪದ್ಧತಿ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ, ಕುಡಿತ, ಜೀತ ಪದ್ಧತಿ, ದೇವದಾಸಿ ಇತ್ಯಾದಿ. ಇವೆಲ್ಲವೂ ನಮ್ಮ ಸಮಾಜದಲ್ಲಿ ಬೇರು ಬಿಟ್ಟವುಗಳು, ಯಾವ ಶಾಸನಕ್ಕೂ ಜಗ್ಗದವುಗಳು. ಇವುಗಳಿಂದ ಸಾಮಾಜಿಕ ಸ್ವಾಸ್ಥ್ಯ ಕೆಟ್ಟು ಹೋಗುತ್ತದೆ. ಇವುಗಳು ಒಂದು ಸುಂದರ ನಾಗರಿಕ ಸಮಾಜ ನಿರ್ಮಾಣಕ್ಕೆ ಅಡ್ಡಿಯಾಗಿವೆ. ವಿಷಯ ನಿರೂಪಣೆ: ವರದಕ್ಷಿಣೆ ಎಂದರೆ ಮದುವೆಯ ಸಮಯದಲ್ಲಿ ಹೆಣ್ಣು ಹೆತ್ತವರು ಮದುವೆಯ ಗಂಡಿಗೆ ಕೊಡಬೇಕಾದ ದಕ್ಷಿಣೆ. ಇದು ಅವರವರ ಅಂತಸ್ತಿಗೆ ಅನುಸಾರವಾಗಿ ಸಾವಿರ, ಲಕ್ಷಗಳ ಮೊತ್ತದಲ್ಲಿರುತ್ತದೆ. ವರದಕ್ಷಿಣೆಯನ್ನು ಮೊದಮೊದಲು ಹೆಣ್ಣು ಹೆತ್ತವರು ಪ್ರೀತಿಯಿಂದ ಕೊಡುತ್ತಿದ್ದರು. ಕೊಡಲೇಬೇಕೆಂಬ ಒತ್ತಾಯವಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ವರದಕ್ಷಿಣೆ ಕೊಡುವುದು ಕಡ್ಡಾಯ ಎನ್ನುವಂತೆ ಆಗಿದೆ. ಗಂಡುಗಳು ಸಹ ವರದಕ್ಷಿಣೆ ಪಡೆಯುವುದು ತಮ್ಮ ಹಕ್ಕು ಎನ್ನುವಂತೆ ವರ್ತಿಸುತ್ತಿದ್ದಾರೆ. ವರದಕ್ಷಿಣೆ ಕೊಡದಿದ್ದರೆ ಹೆಣ್ಣಿಗೆ ಸೂಕ್ತ ಗಂಡು ದೊರೆಯುವುದಿಲ್ಲ ಎಂಬ ಭಯದಿಂದ ಹೆಣ್ಣು ಹೆತ್ತವರು ಆಸ್ತಿ ಅಡವಿಟ್ಟು ಅಥವಾ ಸಾಲ ಮಾಡಿ ಈ ಹಣವನ್ನು ಹೊಂದಿಸಿಕೊಂಡು ಗಂಡಿಗೆ ಕೊಡುತ್ತಾರೆ. ವರದಕ್ಷಿಣೆಯ ಮೊತ್ತವನ್ನು ಮದುವೆಯ ಸಮಯದಲ್ಲಿ ಪೂರ್ಣವಾಗಿ ಕೊಡಲಾಗದೆ ಬಾಕಿ ಉಳಿಸಿಕೊಂಡರೆ ಬಾಕಿ ಹಣ ತರುವ ತನಕ ಹೆಣ್ಣಿಗೆ ಗಂಡನ ಮನೆಯಲ್ಲಿ ಕಿರುಕುಳ. ಇಲ್ಲಿ ಹಣವೇ ಪ್ರಧಾನವಾಗಿ ಪ್ರೀತಿಯು ಗೌಣವಾಗಿ ಹೆಣ್ಣು ಗಂಡಿನ ಬಾಂಧವ್ಯದಲ್ಲಿ ದೊಡ್ಡ ಬಿರುಕು ಉಂಟಾಗುತ್ತದೆ. ಸರ್ಕಾರ ವರದಕ್ಷಿಣೆ ನಿಷೇಧ ಕಾನೂನು ಜಾರಿಗೆ ತಂದಿದೆ. ಆದರೂ ಅದು ಸಮರ್ಪಕವಲ್ಲ, ಅನುಷ್ಠಾನಗೊಳ್ಳುತ್ತಿಲ್ಲ. ಸಮಾಜದ ಜನರ ಮನಪರಿವರ್ತನೆಯಾಗದಿದ್ದರೆ ಯಾವ ಕಾನೂನು ಬಂದರೂ ಪ್ರಯೋಜನವಿಲ್ಲ. ವರ ಹಾಗೂ ವರನ ಕಡೆಯವರು ಹೆಣ್ಣು ಹೆತ್ತವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕು. ಉಪಸಂಹಾರ: ವರದಕ್ಷಿಣೆ ನಿಷೇಧ ಕಾನೂನನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು. ಮದುವೆ ಎಂಬುದು ಒಂದು ವ್ಯಾಪಾರವಲ್ಲ, ಅದೊಂದು ಪ್ರೀತಿಯ ಬಾಂಧವ್ಯ ಎಂದು ಅರಿವನ್ನು ಮೂಡಿಸುವುದು. ಹೆಣ್ಣು ಮಕ್ಕಳು ವರದಕ್ಷಿಣೆ ಕೇಳುವ ಗಂಡನ್ನು ಮದುವೆಯಾಗದೆ ಬಹಿಷ್ಕರಿಸುವುದು, ವರದಕ್ಷಿಣೆಗೆ ಕಿರುಕುಳ ನೀಡುವವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವುದು ಮೊದಲಾದ ಕ್ರಮಗಳಿಂದ ವರದಕ್ಷಿಣೆ ಪಿಡುಗನ್ನು ತಡೆಗಟ್ಟಬಹುದು ಎಂಬುದು ನಮ್ಮ ಸ್ಪಷ್ಟ ಅಭಿಪ್ರಾಯವಾಗಿದೆ. ಇಷ್ಟು ಸಾಮಾಜಿಕ ಪಿಡುಗುಗಳು, ವರದಕ್ಷಿಣೆ ಮತ್ತು ಅದರ ನಿವಾರಣೆಯ ಒಂದು ಪ್ರಬಂಧ.